ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಶುಭ ಮುಂಜಾನೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮಂಗಳವಾರ, ಅದಕ್ಕೆ ಬೇಗನೆ ಎದ್ದಿದ್ದೆ. ವಿಶೇಷ ಏನಂದರೆ ಇವತ್ತು ಏಕಾದಶಿ, ಕಾಮದ ಏಕಾದಶಿ, ಏಪ್ರಿಲ್ 8 ದಿನಾಂಕ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ. ಫಸ್ಟು ಎಲ್ಲ ಒರೆಸಿ ತೊಳೆದು ಮಾಡಿಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೆ. ಲಕ್ಷ್ಮೀ ದೇವಿ ಫಸ್ಟು ನೋಡೋದೇ ಹೊಸ್ಲನ್ನಂತೆ ಮನೆಗೆ ಬರಬೇಕಾದ್ರೆ, ಅದು ಪ್ರತೀತಿ ಇರೋದು. ಹಾಗಾಗಿ ನಾವು ಹೊಸ್ಲನ್ನ ಎಷ್ಟು ಚೆನ್ನಾಗಿ ಇಟ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ಸ್ ಅಂತೆ ಲಕ್ಷ್ಮೀ ಮನೆ ಒಳಗಡೆ ಕಾಲಿಡೋಕ್ಕೆ. ಅದನ್ನು ಫಸ್ಟು ನೋಡ್ತಾರಂತೆ ಲಕ್ಷ್ಮೀ ದೇವಿ. ಹಾಗಾಗಿ ನಾವು ಫಸ್ಟು ಹೊಸ್ಲನ್ನ ನಾವು ಮುಖ ತೊಳ್ಕೊಂಡು ಅಥವಾ ಮುಖ ತೊಳ್ಕೊಂಡು ಮಾಮೂಲಿ ಹೊಸ್ಲು ತೊಳ್ದು ಅರಿಶಿನ ಕುಂಕುಮ ಹಚ್ಬೋದು. ಸ್ನಾನ ಮಾಡಿಕೊಂಡೇ ಹೊಸ್ಲಿಗೆ ಕುಂಕುಮ ಇಡಬೇಕು ಆ ಥರ ಏನಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹಳ್ಳಿ ಕಡೆ ಹೊಸ್ಲನ್ನ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಹೂವು ಇಡೋ ಪದ್ಧತಿ ಇದೆ. ಹಾಗಾಗಿ ಫಸ್ಟು ಅರಿಶಿನ ಕುಂಕುಮ ಇಟ್ಬಿಡೋಣ ಅಂಥೇಳಿ ಅರಿಶಿನ ಕುಂಕುಮ ಇಟ್ಟು ಹೊಸ್ಲನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಬಿಸಿನೀರು ಕಾದಿದೆ, ಹೋಗಿ ಸ್ನಾನ ಮಾಡಿಕೊಂಡು ರಾಯರ ಪೂಜೆಗೆಲ್ಲ ರೆಡಿ ಮಾಡ್ಕೊ, ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ರಂಗೋಲಿನ ಚಿಕ್ಕದಾಗೆ ಬರೆದು ಹೂವನ್ನು ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ತೋಟದಲ್ಲಿ ದಾಸವಾಳ ಹೂವನ್ನೇ ಅಷ್ಟೊಂದು ಬಿಡೋದ್ರಿಂದ ನಾನು ಅಷ್ಟೊಂದೇನು ಹೂಗಳನ್ನ ಹೊಸ್ಲಿಗೆ ಹಾಕಿ ಸುಮ್ಮನೆ ವೇಸ್ಟ್ ಮಾಡಲ್ಲ. ಯಾಕಂದರೆ ನಮ್ಮ ಹಸು ಪ್ರಾಣಿಗಳು ಬಂದರೆ ಅದನ್ನು ಕಡ್ದು ಸುಮ್ಮನೆಲ್ಲ ಗಲೀಜು ಮಾಡಿಬಿಡುತ್ತೆ ಸಾಮಂತಿಗೆ ಹೂ ಇಟ್ಟರೆ. ಹಾಗಾಗಿ ಸಿಂಪಲ್ಲಾಗಿ ನಾನು ದಾಸವಾಳ ಹೂವನ್ನೇ ಇಡ್ತೀನಿ. ಇದೇ ಹೂವು ಇಡಬೇಕು ಅದೇ ಹೂವು ಇಡಬೇಕು ಅಂತ ನಾನು ಇಲ್ಲಿ ಭೇದ ಭಾವ ಮಾಡ್ತಾಯಿಲ್ಲ, ಹೇಳ್ತಾನೂ ಇಲ್ಲ. ನಮ್ಮ ತೋಟದಲ್ಲಿ ಸಿಗುವಂಥ ಹೂಗಳನ್ನ ಸ್ವಲ್ಪ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಸರಿ ಅಂಥೇಳಿ ರಾಯರಿಗೆ ಹಾಕಿದ್ದು ಹೂವು ಏನೂ ತೆಗ್ದಿರಲಿಲ್ಲ. ನಾನು ಸ್ನಾನ ಮಾಡ್ಕೊಂಡು ಒಂದೇ ಸರಿನೇ ರೆಡಿ ಮಾಡಿಕೊಡು ಅಂಥೇಳಿ ಸರಿ ಅಂತೇಳ್ಬಿಟ್ಟು ಹೂವು ಎಲ್ಲ ತೆಗೆದಿಟ್ಟು ರಾಯರದು ಅಲಂಕಾರ ಏನಿದೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಹೂವೆಲ್ಲ ತೆಗೆದು ಫಸ್ಟು ಕ್ಲೀನಾಗಿ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಅದರಲ್ಲಿ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನಾನು ಗೋಮೂತ್ರ ಯೂಸ್ ಮಾಡ್ತೀನಿ. ಯಾಕಂದರೆ ಮನೇಲಿ ಅದು ಇದು ಏನು ವೇರಿಯೇಷನ್ಸ್ ಆಗ್ತಾ ಇರುತ್ತಲ್ಲ, ಹಾಗಾಗಿ ನಾನು ಮನೆ ಒರೆಸ್ಬೇಕಾದ್ರೂ ಅಷ್ಟೇ ಗೋಮೂತ್ರ ಯೂಸ್ ಮಾಡ್ತೀನಿ. ಮನೆ ಒರೆಸ್ಬೇಕಾದ್ರೆ ಕೂಡ ಉಪ್ಪು ಅರಿಶಿನ ಎಲ್ಲ ಯೂಸ್ ಮಾಡ್ಕೊಂಡು ಒರೆಸೋದ್ರೆ ತುಂಬ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೇಲಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಿಮಗೂ ನಾನು ಅದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ, ಒಂದು ಸರಿ ಟ್ರೈ ಮಾಡಿ ನೋಡಿ. ಆವಾಗ ನಿಮ್ಮ ಮನೆಯಲ್ಲಿ ಒಂದು ಮ್ಯಾಜಿಕ್ ಥರ ಏನೋ ಕ್ರಿಯೇಟ್ ಆಗುತ್ತೆ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ರಾಯರು ಫೋಟೋ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಯರ ಫೋಟೋ ಒರೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ನಂತರ ಒರೆಸಾದ್ಮೇಲೆ ರಾಯರಿಗೆ ಗಂಧನ ಇಟ್ಟೆ. ನಮ್ಮ ರಾಯರಿಗೆ ಅರಿಶಿನ ಕುಂಕುಮ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರಾಯರು ಗುರುಗಳಾಗಿರೋದ್ರಿಂದ ಅರಿಶಿನ ಕುಂಕುಮ ಹಚ್ಚುವಂತಿಲ್ಲ, ಕೇವಲ ಗಂಧವನ್ನು ಮಾತ್ರ ಹಚ್ಚಬೇಕು. ಎಷ್ಟೋ ಜನ ಕೇಳ್ತೀರಾ ಅಕ್ಕ ಅರಿಶಿನ ಕುಂಕುಮ ಹಚ್ಬಾರ್ದ ಅಂತ. ಇಲ್ಲ, ನಮ್ಮ ರಾಯರಿಗೆ ಅರಿಶಿನ ಕುಂಕುಮ ಹಚ್ಚೋಂಗಿಲ್ಲ. ರಾಯರು ಗುರುಗಳಾಗಿರೋದ್ರಿಂದ ಗಂಧವನ್ನು ಮಾತ್ರ ಹಚ್ಚಬೇಕು. ಮತ್ತೊಂದು ವಿಶೇಷ ಏನಂದರೆ ಅಥವಾ ಮುಖ್ಯವಾದ ಅಂಶ ಏನಂದರೆ, ಏಕಾದಶಿ ದಿವಸ ರಾಯರು ಉಪವಾಸ ಇರೋದ್ರಿಂದ ರಾಯರಿಗೆ ಯಾವುದೇ ಅಲಂಕಾರ ಅಥವಾ ನೈವೇದ್ಯ ಇರುವುದಿಲ್ಲ. ರಾಯರಿಗೆ ಕೇವಲ ತುಳಸಿಯನ್ನು ಮಾತ್ರ ಅರ್ಪಿಸಬೇಕು. ತುಳಸಿ ಸಿಕ್ಕಲಿಲ್ವಾ, ಬೇಡ, ಹಂಗೆ ಪೂಜೆ ಮಾಡಿ ರಾಯರಿಗೆ ಸಲ್ಲುತ್ತೆ. ತುಳಸಿ ಬಿಟ್ಟು ಬೇರೆ ಯಾವ ಹೂವುಗಳನ್ನು ದಯವಿಟ್ಟು ಇಡ್ಲಿಕ್ಕೆ ಹೋಗಬೇಡಿ. ರಾಯರು ವ್ರತದಲ್ಲಿರ್ತಾರೆ, ಅದನ್ನು ನೀವು ಭಂಗ ಮಾಡೋಕ್ಕೆ ಹೋಗಬೇಡಿ. ಕೇವಲ ನೈವೇದ್ಯ ಇಡಬಾರ್ದು ಅಂತ ಹೇಳಿದರೆ ಬೇರೆ ಏನು ಇಡ್ಬೋದು ಅಂತ ಕೇಳ್ತೀರಾ, ಒಂದು ಚೊಂಬಲ್ಲಿ ನೀರಿಡಿ ಅಥವಾ ಒಂದು ಗ್ಲಾಸಲ್ಲಿ ನೀರಿಡಿ. ನಾನು ಹಾಲೆಲ್ಲ ಏನು ಇಡೋಕ್ಕೆ ಹೋಗಲ್ಲ ಏಕಾದಶಿದ, ಕೇವಲ ನೀರು ಮಾತ್ರ ಇಡ್ತೀನಿ. ನಮ್ಮ ತೋಟದಲ್ಲೇ ತುಳಸಿ ಬಿಟ್ಟಿರೋದ್ರಿಂದ ತುಳಸಿನೇ ಸ್ವಲ್ಪ ಕಿತ್ಕೊಂಡ್ಬಂದು ರಾಯರ ಫೋಟೋಗೆಲ್ಲ ಇಟ್ಟೆ. ರಾಯರದ್ದು ಫೋಟೋ ಎಲ್ಲ ಸಿಂಪಲಾಗಿ ಅಲಂಕಾರ ಮಾಡಿಕೊಂಡೆ. ನಾನು ಅಷ್ಟೊಂದು ತುಳಸಿ ಕಲೆಕ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ತುಳಸಿ ಏಕಾದಶಿ ದಿವಸ ತುಳಸಿ ಗಿಡಕ್ಕೆ ಕೈ ಹಾಕ್ಬಾರ್ದು. ಯಾಕಂದರೆ ತುಳಸಿ ದೇವಿ ಸಹ ವಿಷ್ಣುವಿಗೋಸ್ಕರ ಏಕಾದಶಿ ಉಪವಾಸವನ್ನು ಆಚರಿಸ್ಕೋತಾ ಇರ್ತಾರೆ. ಹಾಗಾಗಿ ಅವರು ಕೂಡ ಉಪವಾಸ ಇರ್ತಾರೆ, ಕಠಿಣ ವ್ರತವನ್ನು ಮಾಡ್ತಾಯಿರ್ತಾರೆ, ನಿರ್ಜಲ ಏಕಾದಶಿಯನ್ನು ಮಾಡ್ತಾಯಿರ್ತಾರೆ ತುಳಸಿ ದೇವಿ ಕೂಡ. ಹಾಗಾಗಿ ತುಳಸಿ ದೇವಿಯನ್ನು ಮುಟ್ಟಿ ನಾವು ವ್ರತವನ್ನು ಭಂಗ ಮಾಡುವಂತಿಲ್ಲ. ಹಿಂದಿನ ದಿನ ರಾತ್ರಿನೇ ತುಳಸಿನ ಬಿಡಿಸಿ ಎತ್ತಿಕೊಂಡಿರಬೇಕು. ಹಾಗಾಗಿ ನಾನು ಸ್ವಲ್ಪ ಕಿತ್ಕೊಳ್ಳೋಕ್ಕಾಗಿದ್ದು, ಯಾಕಂದರೆ ನೈಟ್ ಟೈಮ್ ಅಲ್ವಾ ಅಂದ್ಬಿಟ್ಟು ಅಷ್ಟೊಂದು ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮು ಹಾರ ಮಾಡಿ ಹಾಕೋಣ ಅಂಥೇಳಿ ಸರಿ ಅಂತೇಳ್ಬಿಟ್ಟು ರಾಯರಿಗೆ ಅಲಂಕಾರ ಎಲ್ಲ ಮುಗೀತು. ಸರಿ ಅಂತೇಳಿ ದೀಪಾರ್ಚನೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ.
ನಾನು ಯಾವಾಗಲೂ ರಾಯರಿಗೆ ಮಣ್ಣಿನ ದೀಪನೇ ಹಚ್ಚೋದು. ಗಾದೆ ಕೇಳಿದ್ದೀರಲ್ವ, ಎಂತೆಂಥೋ ದೀಪ ಇದ್ರೇನು ಮಣ್ಣಿನ ದೀಪನೇ ಶ್ರೇಷ್ಠ ಅಂತ. ಈ ಸದ್ಯಕ್ಕೆ ಸಿಂಕ್ ಆಗ್ತಾಯಿಲ್ಲ ಅದು. ನಾನು ಯಾವಾಗಲೂ ಮಣ್ಣಿನ ದೀಪನೇ ಯೂಸ್ ಮಾಡೋದು, ರಾಯರಿಗೆ ಮಣ್ಣಿನ ದೀಪನೇ ಹಚ್ಚೋದು. ಬೇರೆ ದೀಪಗಳು ಇದ್ದಾವೆ, ಬಟ್ ನಾನು ಅಷ್ಟೊಂದಾಗಿ ಯಾವಾಗಲಾದರೂ ಹಬ್ಬದಲ್ಲಿ ಮಾತ್ರ ಹಚ್ಚೋದು. ಮಿಕ್ಕಿದ ಟೈಮಲ್ಲೆಲ್ಲ 2 ದೀಪ ಮಣ್ಣಿಂದು ಹಚ್ತೀನಿ. ಇನ್ನು 4-5 ದೀಪನೂ ಹಚ್ತಾ ಇರ್ತೀನಿ ಆವಾಗವಾಗ. ಸದ್ಯಕ್ಕೆ ಎಮರ್ಜೆನ್ಸಿಗೆ 2 ದೀಪ ಇಟ್ಕೊಂಡಿರ್ತೀನಿ. ಟೈಮ್ ಇಲ್ಲ ಅಂದಾಗ ಮಾತ್ರ 2 ದೀಪನೇ ಹಚ್ಬಿಟ್ಟು ಯಾವಾಗಲೂ ಸದಾ ನಮ್ಮ ಮನೆ 2 ದೀಪ ಉರಿತಾ ಇರುತ್ತೆ. ನಮ್ಮ ಮನೆ ದೇವ್ರ ಫೋಟೋಗಳಿಗೂ ಸಹ ದೀಪನ ಹಚ್ಚಿ, ಅಲ್ಲೊಂದು ಪುಟ್ಟ ರಾಯರು ಇದ್ದಾರಲ್ಲ, ಅವರು ನಮ್ಮ ಮನೆಗೆ ಬಂದಂಥ ಫಸ್ಟ್ ರಾಯರು ಅದೇ ಫೋಟೋ. ಹಾಗಾಗಿ ನಾನು ಆ ಫೋಟೋ ಅಲ್ಲೇ ಇಟ್ಟಿದ್ದೀನಿ, ಚೇಂಜ್ ಮಾಡಲಿಲ್ಲ, ಆ ಫೋಟೋ ಅಲ್ಲೇ ಇದೆ. ಸರಿ ಅಂತೇಳ್ಬಿಟ್ಟು ಮನೆ ದೇವ್ರಿಗೆ ನೆನೆಸ್ಕೊಂಡು ಮನೆ ದೇವ್ರಿಗೂ ದೀಪ ಹಚ್ಚಿ ಅಲ್ಲೂ ಧೂಪ ಹಚ್ಚಿಟ್ಟು ಪೂಜೆ ಮಾಡಿಕೊಂಡೆ. ಅಲ್ಲಿ ಫಸ್ಟೇ ಪೂಜೆ ಮಾಡಿಕೊಂಡು, ನಾವು ಯಾವುದೇ ದೇವರು ನಮ್ಮ ಇಷ್ಟಾರ್ಥ ಏನಿದೆ ಅಂತ ಸಿದ್ಧಿಸ್ಕೋಬೇಕು ಅಂದರೂ ಫಸ್ಟು ಮನೆ ದೇವ್ರನ್ನ, ಯಾವ ದೇವ್ರನ್ನ ನಂಬಿದ್ರೂ ಮನೆ ದೇವ್ರನ್ನ ಮಾತ್ರ ಮರಿಬಾರ್ದು. ನಾವು ರಾಯರ ಬಗ್ಗೆ ಎಷ್ಟೇ ಅಭಿಮಾನ ಇರಲಿ, ಎಷ್ಟೇ ಗೌರವ ಇರಲಿ, ಎಷ್ಟೇ ಭಕ್ತಿ ಇರಲಿ, ಮನೆ ದೇವ್ರನ್ನ ಮರಿಬಾರ್ದು. ಹಾಗಾಗಿ ಫಸ್ಟು ಪೂಜೆ ಮನೆ ದೇವರಿಗೆ ಇರಬೇಕು. ನಮ್ಮ ಮನೆ ದೇವರು ಚಂದ್ರಚೂಡೇಶ್ವರ ಹಾಗೂ ಮದ್ದೂರಮ್ಮ. ಮದ್ದೂರಲ್ಲಿದೆಯಲ್ಲ ಮದ್ದೂರಮ್ಮ, ಆ ದೇವರು ಚಂದ್ರಚೂಡೇಶ್ವರ ಹೊಸೂರಲ್ಲಿರೋದು, ತಮಿಳ್ನಾಡು. ಹಾಗಾಗಿ ಫಸ್ಟು ಆಂಜನೇಯ ಸ್ವಾಮಿನೂ ಸಹ ನಾನು ಆರಾಧನೆ ಮಾಡ್ತೀನಿ. ಹಾಗಾಗಿ ನಾನು ಆಂಜನೇಯನ ಫೋಟೋನ ಇಟ್ಕೊಂಡಿದ್ದೀನಿ. ಸರಿ ಅಂತ ಹೇಳ್ಬಿಟ್ಟು ಮನೆ ದೇವರಿಗೆ ಪೂಜೆ ಮಾಡಾದಮೇಲೆ ರಾಯರಿಗೆ ಪೂಜೆ ಮಾಡೋಣ ಅಂಥೇಳಿ ರಾಯರಿಗೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ನಾನು ರಾಯರಿಗೆ ಪೂಜೆನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವಾಗಲೂ ಧೂಪನೇ ಫಸ್ಟು ಧೂಪದಾರ್ತಿನೇ ಮಾಡೋದು. ಹಾಗಾಗಿ ಫಸ್ಟು ಧೂಪದಾರ್ತಿನೇ ಮಾಡ್ಕೊಬಿಡೋಣ ಅಂಥೇಳಿ ಧೂಪದಾರ್ತಿನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ರಾಯರಿಗೆ ಮನಸಲ್ಲೇ ಪ್ರಾರ್ಥನೆ ಮಾಡಿ, ನಂತರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಈ ಒಂದು ಮಂತ್ರವನ್ನು ಹೇಳಿಕೊಂಡು ರಾಯರಿಗೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಧೂಪದಾರತಿ ಎಲ್ಲ ಆದಮೇಲೆ ನೆಕ್ಸ್ಟು ಗಂಧದ ಕಡ್ಡಿ ಆರತಿನ ಸ್ಟಾರ್ಟ್ ಮಾಡಿಕೊಂಡೆ. ನೀವು ಏನಾದರೂ ಮನಸ್ಸಲ್ಲಿ ಕೋರಿಕೆ ಇದೆ, ರಾಯರ ಮುಂದೆ ಮನಸ್ಸು ಬಿಚ್ಚಿ ಮಾತಾಡಿ ಮನಸ್ಸಲ್ಲೇ, ರಾಯರು ಖಂಡಿತ ಕೇಳಿಸ್ಕೋತಾರೆ. ಯಾವ ದಿನ ಕೇಳಿಸ್ಕೋತಾರೋ ಇಲ್ವೋ, ಏಕಾದಶಿ ದಿವಸ ಮಾತ್ರ ರಾಯರು ಕೇಳಿಸ್ಕೋತಾರೆ. ನೀವು ಉಪವಾಸ ಇರ್ತಿರ್ತೀರಿ, ರಾಯರು ಕೂಡ ಉಪವಾಸ ಇರ್ತಾರೆ. ಹಾಗಾಗಿ ನಿಮ್ಮ ಕೋರಿಕೆ ಬೇಗ ರಾಯರಿಗೆ ಸಲ್ಲುತ್ತೆ. ನಂತರ ರಾಯರಿಗೆ ಗಂಧಕಡ್ಡಿ ಆರತಿ ಎಲ್ಲ ಆದಮೇಲೆ ರಾಯರಿಗೆ ನನ್ನ ಕೋರಿಕೆ ಏನಿದೆ ಅದನ್ನು ಹೇಳಿದೆ. ರಾಯರು ಸರಿ ಅಂತ ಹೂ ಪ್ರಸಾದ ಕೊಟ್ಟರು. ಆ ಕಡೆ ಹೂ ಪ್ರಸಾದ ಬೀಳ್ತು, ತುಳಸಿ ಪ್ರಸಾದ. ಆ ಫೋಟೋದ ಹತ್ರ ಚಿಕ್ಕ ಫೋಟೋ ಇತ್ತಲ್ಲ, ನಾನು ಹೇಳಿದ್ನಲ್ಲ, ಆ ಫೋಟೋದ ಹತ್ರ ಆ ಒಂದು ಕ್ಲಿಪ್ನ ನಾನು ಶೂಟ್ ಮಾಡಲಿಕ್ಕಾಗಲಿಲ್ಲ. ನಾನು ಅಷ್ಟೊಂದು ನನಗೆ ಹೂ ಪ್ರಸಾದ ವೀಡಿಯೋ ಹಾಕೋಕ್ಕೆ ನಂಗೆ ಇಷ್ಟ ಆಗಲ್ಲ. ಯಾವಾಗಲಾರು ಸಿಕ್ಕಿದ್ರೆ ಖಂಡಿತ ಹಾಕ್ತೀನಿ. ಸರಿ ಅಂತ ಹೇಳ್ಬಿಟ್ಟು ರಾಯರಿಗೆ, ಮನೆ ದೇವರಿಗೆ, ಹೊಸ್ಲಿಗೆ ಫಸ್ಟು ನಾನು ಪೂಜೆ ಮಾಡೋದು ತುಳಸಿ ದೇವಿಗೆ. ಫಸ್ಟು ತುಳಸಿ ದೇವಿಗೆ ಮಾಡ್ಕೊಂಬಂದು ಆಮೇಲೆ ಹೊಸ್ಲಿಗೆ ಮಾಡಿ, ಆಮೇಲೆ ಮನೆ ದೇವ್ರಿಗೆ ಮಾಡಿ, ನಂತರ ರಾಯರಿಗೆ ಸ್ಟಾರ್ಟ್ ಮಾಡ್ಕೊತೀನಿ ನಾನು. ಯಾವಾಗಲೂ ಹಂಗೆ ಅದೇ ರೀತಿಯೇ ಮಾಡೋದು. ಅಕ್ಕ ನೀವು ಯಾಕೆ ಬರೀ ರಾಯರದ್ದೇ ಹಾಕ್ತೀರಾ, ಮನೆ ದೇವ್ರದ್ದು ಹಾಕಲ್ಲ ಅಂತ ಕೇಳ್ತಾ ಇರ್ತೀರಾ. ಖಂಡಿತ ಮತ್ತೊಂದು ಸಾರಿ ಅಥವಾ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಖಂಡಿತ ಮುಂದೆ ಬರುವ ವೀಡಿಯೋಗಳಲ್ಲಿ ನಮ್ಮ ಮನೆ ದೇವ್ರದ್ದು ವೀಡಿಯೋಗಳಾಗಲಿ ಪೂಜೆದಾಗಲಿ ಖಂಡಿತ ಹಾಕ್ತೀನಿ, ಮಿಸ್ ಮಾಡಲ್ಲ. ಸರಿ ಅಂತೇಳ್ಬಿಟ್ಟು ಹೊಸ್ಲಿಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಅದನ್ನು ನಾನು ಫಸ್ಟೇ ಈ ವಿಡಿಯೋ ಕ್ಲಿಪ್ಪಲ್ಲಿ ಆ್ಯಡ್ ಮಾಡಬೇಕಾಗಿತ್ತು. ಹಾಗಾಗಿ ಲಾಸ್ಟಿಗೆ ಸೇರಿಕೊಂಡಿದ್ದೆ. ಹೇಳ್ದಂಗೆ ಫಸ್ಟು ಹೊಸ್ಲಿಗೆ ನಾನು ಪೂಜೆ ಮಾಡೋದು. ಸರಿ ಅಂತೇಳಿ ರಾಯರಿಗೆ ತುಪ್ಪದ ಆರತಿನ ಸ್ಟಾರ್ಟ್ ಮಾಡಿಕೊಂಡೆ. ನಾವು ತುಪ್ಪದ ಆರತಿ ಏನು ಮಾಡ್ತೀವಿ, ತುಪ್ಪದ ಬತ್ತಿಗಳನ್ನ ನೀವು ಆದಷ್ಟು ಅಂಗಡೀಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಏನೇನು ಕೆಮಿಕಲ್ ಆಗಿರ್ತಾರೆ ಏನು ಯಾರಿಗೆ ಗೊತ್ತು. ಹಾಗಾಗಿ ನೀವು ಆದಷ್ಟು ಮನೆಗೆ ತುಪ್ಪ ತಂದು ತುಪ್ಪದ ಬತ್ತಿ ಮಾಡಿ ಒಣಗಿಸಿ ರಾಯರಿಗೆ ತುಪ್ಪದ ಆರತಿ ನೀವೇ ರೆಡಿ ಮಾಡ್ಕೊಳ್ಳಿ. ಇದು ನನ್ನ ಸಜೆಷನ್ನು. ಯಾಕಂದರೆ ನಮಗೆ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ನಾವೇ ಕೈಯಾರೆ ಮಾಡಿ ನಾವೇ ಹಾಕೋದ್ರಿಂದ. ಅಂಗಡೀಲಿ ತಂದಿರೋದು ಹಾಕಿದ್ರೆ ನಮಗೇನೋ ಒಂಥರ ಅನಿಸುತ್ತೆ. ಆದ್ರೂ ನನಗೆ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ, ಬಟ್ ನನಗೆ ಓಕೆ ಫೈನ್. ನಾನು ಹೇಳೋದು ನಿಮಗೆ ಸಜೆಷನ್ ಅದೊಂದೇ, ರಾಯರಿಗೆ ಏನೇ ಆದ್ರೂ ಒಂಚೂರು ತುಪ್ಪದ ಆರತಿ ನೀವು ಮನೇಲೇ ಇಡಲಿಕ್ಕೆ ಟ್ರೈ ಮಾಡಿ. ನಮ್ಮ ಮನೆ ಅಂತೂ ತುಂಬ ಬಡವ್ರ ಮನೆ, ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರ ಥರ ನಮ್ಮ ಬಿಲ್ಡಿಂಗೇ ಇದೆ, ಮೊಲ್ಡ್ ಮನೆ ಏನಿದೆ ಅಂತಿಲ್ಲ. ರಾಯರಿಗೆ ಬೇಕಾಗಿರೋದು ಭಕ್ತಿ ಒಂದೇ. ಹಾಗಾಗಿ
ಒಂದೊಂದು ಸಾರಿ ಮಾತ್ರ ನಾನು ತುಪ್ಪದಾರ್ತಿ ಮನೆ ಪರ್ಚೇಸ್ ಮಾಡಿದ್ದುಂಟು. ನಾ ಕೆಲವೊಂದು ವೀಡಿಯೋ ಅಥವಾ ಬುಕ್ಕಲ್ಲಿ ತಿಳ್ಕೊಂಡಿದ್ದೀನಿ ಮನೇಲೇ ತುಪ್ಪದಾರ್ತಿ ಮಾಡಬೇಕು ಅಂತೇಳಿ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ರಾಯರಿಗೆ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಹೇಳ್ಕೊಂಡು ತುಪ್ಪದಾರ್ತಿನ ಸ್ಟಾರ್ಟ್ ಮಾಡಿಕೊಂಡೆ. ನೀವು ಮನಸ್ಸು ಬಿಚ್ಚಿ ಅಲ್ಲಿಂದನೇ ರಾಯರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ರಾಯರು ನಿಮ್ಮೆಲ್ಲರಿಗೂ ಖಂಡಿತ ಒಳ್ಳೆಯದನ್ನು ಮಾಡ್ತಾರೆ. ರಾಯರು ಎಲ್ಲೆಲ್ಲೂ ಇಲ್ಲದ ನೀವು ಸಮಸ್ಯೆಗಳನ್ನ ರಾಯರ ಹತ್ರ ಹೇಳ್ಕೊಳ್ಳಿಕ್ಕೆ ಹೋಗಲೇಬೇಡಿ. ನಿಮ್ಮ ಮನಸ್ಸಲ್ಲಿ ರಾಯರೇ ಅಂತ ಕೂಗಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ನಮ್ಮ ರಾಯರು ಖಂಡಿತ ಅರ್ಥ ಮಾಡ್ಕೋತಾರೆ. ನೀವು ರಾಯರನ್ನೇ ನಂಬಿ ರಾಯರನ್ನೇ ಪೂಜೆ ಮಾಡಿ ಅಂತ ನಾನು ಫೋರ್ಸ್ ಮಾಡ್ತಾಯಿಲ್ಲ. ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸರಿ ಅಂತೇಳಿ ರಾಯರದು ಒಂದು ಶೂಟ್ ಮಾಡಿಕೊಂಡೆ. ರಾಯರು ಅಲಂಕಾರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಏಕಾದಶಿ ದಿನ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಕ್ಕೋಗಲ್ಲ, ಹಾಗಾಗಿ ಸಿಂಪಲ್ಲಾಗೆ ಮಾಡಿದ್ದೀನಿ. ನಿಮ್ಗೊಂದು ಶೂಟ್ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿದ್ದನ್ನು ಮನೆ ದೇವ್ರಿಗೂ ಅಷ್ಟೇ ಎಷ್ಟೊಂದು ಛಾತ್ರ ಹೂವು ಎಲ್ಲ ಹಾಕೋಕ್ಕೆ ಹೋಗಲಿಲ್ಲ. ಏಕಾದಶಿ ಆಗಿರೋದ್ರಿಂದ ಸಿಂಪಲ್ಲಾಗೆ ಒಂದೊಂದೇ ಹೂವು ಇಟ್ಟು ಕಲಶ ಇಟ್ಟು ಪೂಜೆ ಮಾಡಿದೆ. ನಂತರ ರಾಯರಿಗೆ ಪ್ರಾರ್ಥನೆಯನ್ನು ಮಾಡಿ ಮತ್ತೊಂದು ಬಾರಿ ಲಾಸ್ಟಲ್ಲಿ ಇನ್ನೊಂದು ಸಾರಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ಎಲ್ಲ ಮಾಡಿ ಮುಗಿಸಿ ಇವತ್ತು ಏಕಾದಶಿ ಆಗಿರೋದ್ರಿಂದ ಉಪವಾಸ ಇರೋದ್ರಿಂದ ನಾವು ಏನು ತಿನ್ನೋದಿಲ್ಲ. ಹಾಗಾಗಿ ನಾನು ರೆಡಿಯಾಗಿ ಡ್ಯೂಟಿಗೆ ಹೊರಟೆ. ಮತ್ತೊಮ್ಮೆ ಸಿಗೋಣ. ನಮಸ್ತೆ.